ತಿಕ್ಕಿ ಮಾಡುವೆ ಕ್ಲೀನು ಕ್ಲೀನು. ಕೊಟ್ಟ ನಾಣ್ಯದಲ್ಲಿ ತೊಟ್ಟ ಬಟ್ಟೆಯಲ್ಲಿ ನನ್ನ ತೂಕವ ತೂಗಬೇಡಿರಿ. ಬಂದೇ ಬರುವುದು ನಂಗೂ ಒಂದಿನ ನನ್ನ ರೂಪವ ಅಂದು ನೋಡಿರಿ. ಬಂದರೆ ನಿಂದಲಿ ಮೊಳಗಿ ಬರುವುದು ನಗೆಯ ಅಬ್ಬರ ಅಂದು ನೋಡಿರಿ. ಉಪ್ಪು ಹಾರಿಸದೆ ಕಣ್ಣು ಕೀಳಿಸದೆ ನೋಡುವ ನೀವು ಕಾಣ್ತೀರಿ ಕಾಣ್ತೀರಿ ಕಾಣ್ತೀರಿ. ಕಡಲಿನಾಚೆಗೆ ತೇಲಿ ಬರುವುದು ಹತ್ತು ಹಾರಿ ಪಿರಂಗಿ ಹೊತ್ತ ಭಾರಿ ಹಡಗೊಂದು ಬೆಟ್ಟದಂತ ಭಾರಿ ಹಡಗೊಂದು. ಆವತ್ ಮಾತ್ರ ನೀವೆಲ್ಲರೂ ನಗ್ದೆ ಬೆರಗಾಗಿ ನೋಡ್ತಿರ್ತೀರಿ. ಇಡೀ ನಗರ ಧ್ವಂಸವಾಗಿ ನೆಲ ತುಂಬ ಕೆಂಡ ಬೂದಿ ಮುಚ್ಕೊಂಡಿರೋದನ್ನ ನೋಡ್ತಿರ್ತೀರಿ. ಊರೊಳಗೆ ಒಂದೇ ಮನೆ ಉಳಿದಿರುತ್ತೆ. ಮನೇಲಿ ಒಬ್ಳೆ ನಗ್ತಿರ್ತಾಳೆ. ಯಾರಿವಳ್ ಯಾರಿವಳ್ ಯಾರಿವಳಂತ ಎಲ್ಲರೂ ನೋಡ್ತಿರ್ತಾರೆ. ನಾನೇ ಲೋಟ ತೊಳೆಯೋ ಹುಡುಗಿ, ನಾನೇ. ಸಾಯ್ದೆ ಇರೋ ಎಲ್ಲರನ್ನು ಕರೆದುಕೊಂಡು ಬಂದು ನನ್ನ ಪಾದಕ್ಕೆ ಹಾಕ್ತಿರ್ತಾರೆ. ನಾನ್ ಹೇಳ್ತೇನೆ, ಭಾಷಿ ಶಿಕ್ಷೆ. ಎಲ್ಲರನ್ನೂ ನೇಣುಗೊಂಬಕ್ಕೆ ಹಾಕ್ತಾರೆ. ಅದಾದ್ಮೇಲೆ ಕಡಲಿನಾಚೆಗೆ ತೇಲಿ ಬರುವುದು ಹತ್ತು ಹಾರಿ ಪಿರಂಗಿ ಹೊತ್ತ ಭಾರಿ ಹಡಗೊಂದು ಬೆಟ್ಟದಂತ ಭಾರಿ ಹಡಗೊಂದು. ನನ್ನ ಕರಕೊಂಡು ರಾಣಿಯ ನನ್ನ ಕರಕೊಂಡು ನನ್ನ ಕರಕೊಂಡು ರಾಣಿಯ ನನ್ನ ಕರಕೊಂಡು. ಲೋಟ ತೊಳೆಯೋ ಹುಡುಗಿ ಅಂತ ಹಗುರ ರಮ್ಯಾ, ಹಾಯ್. ನೀವು ಚೆನ್ನಾಗಿ ಕಾಣಿಸ್ತಿದ್ದೀರಿ. ಥ್ಯಾಂಕ್ ಯು. ಇವರ ಹಾಡು ಚೆನ್ನಾಗಿತ್ತಾ ಅರ್ಚನಾ ಮ್ಯಾಮ್? ಹಾಡು ಚೆನ್ನಾಗಿತ್ತೋ, ಆ ಮಧ್ಯದಲ್ಲಿ ಬರುವ ಮಾತುಗಳು ಚೆನ್ನಾಗಿತ್ತೋ, ಅಥವಾ ನಟನೆ ಚೆನ್ನಾಗಿತ್ತೋ, ಏನು ಹೇಳೋದು ರಮ್ಯಾ? ಇವತ್ತು ನಾನು ರಮ್ಯಾಳ ಇನ್ನೊಂದು ರೂಪ ಇವತ್ತು ನೋಡ್ಲಿಕ್ಕೆ ಸಿಕ್ತು. ಲೋಟ ತೊಳೆಯೋ ಹುಡುಗಿ ಅಂತ ಹಗುರ ಮಾಡಿ ನೋಡಬೇಡಿ. ಬಟ್ಟೆ ಒಗೆಯೋ ಹೆಣ್ಣು ಅಂತ ಸದರ ಮಾಡಿ ಕಾಣಬೇಡಿ. ಎಷ್ಟು ದಿವಸ ಅಫ್ಕೋರ್ಸ್ ರಂಗಗೀತೆಗಳನ್ನು ಹಾಡ್ತಾ ಇದ್ರಿ, ಬಟ್ ಎಲ್ಲೂ ಮಧ್ಯದಲ್ಲಿ ಸಂಭಾಷಣೆ ಆಗಲಿ ನಿಮ್ಮ ನಟನೆಯ ಒಂದು ಝಲಕ್ಕಾಗಲಿ ನೋಡ್ಲಿಕ್ಕೆ ಸಿಕ್ಕಿರಲಿಲ್ಲ. ಇವತ್ತು ಅದು ಕೂಡ ಸಿಕ್ತು. ತುಂಬ ಚೆನ್ನಾಗಿತ್ತು ರಮ್ಯಾ. ಥ್ಯಾಂಕ್ ಯು ಮ್ಯಾಮ್. ಇದು ಯಾವ ನಾಟಕದ್ದು? ಮೂರು ಕಾಸಿನ ಸಂಗೀತ ನಾಟಕ. ಕನ್ನಡಕ್ಕೆ ಅನುವಾದ ಮಾಡಿದ್ದು KV ಸುಬ್ಬಣ್ಣ ಅವರು. ಆಹಾ. ಈ ನಾಟಕದ ಪೂರ್ತಿ ಸಂಗೀತ ಕಾರಂತರದ್ದು, ಅಕ್ಷರ KV ಚೀನಿ ಅವ್ರದ್ದು. ಆದರೆ ಈ ಹಾಡಿಂದು ಅಕ್ಷರ KV ಮತ್ತು ಚೀನಿ ಅವ್ರು ಮಾಡಿರೋ. ಅದೇ ಕಾರಂತರು ಅಲ್ಲಲ್ಲಿ ಕಾಣಿಸ್ತಾ ಇದ್ರು ನನಗೆ. ಆಮೇಲೆ ಇದನ್ನು ಲೋಟ ತೊಳೆಯುವ ಹುಡುಗಿ ಅನ್ನೋ ಶೀರ್ಷಿಕೆ ಕೇಳಿದಾಗಲೇ ಅಂದ್ಕೊಂಡೆ ಇದು ಮೋಸ್ಟ್ಲಿ ಅನುವಾದಿತ ಅಂತ. ತುಂಬ ಚೆನ್ನಾಗಿತ್ತಮ್ಮ. ಕೆಲವು ಸಸ್ಟೈನಿಂಗ್ ನೋಟ್ಸಲ್ಲಿ ಮಾತ್ರ ಸ್ವಲ್ಪ ಶೇಕಿ ಅನಿಸ್ತು ಬಿಟ್ಟರೆ ತುಂಬ ಚೆನ್ನಾಗಿ ಹಾಡಿದ್ರಿ. ಆ್ಯಂಡ್ ಆ ಒಂದು ಈ ಒಂದೇ ಹಾಡಲ್ಲಿ ಬಹಳಷ್ಟು ಭಾವನೆಗಳು ಬಂದು ಹೋದವು. ಅದನ್ನೆಲ್ಲ ತುಂಬ ಚೆನ್ನಾಗಿ ಕೊಟ್ರಿ ನೀವು. ಕಡಲಿನಾಚೆಗೆ ತೇಲಿ ಬರುವುದು ಹತ್ತು ಹಾರಿ
ವೆರಿ ಎಕ್ಸ್ಪ್ರೆಸಿವ್. ಮಧ್ಯದಲ್ಲಿ ಮಾತಾಡಿದ್ದು, ಆ ಒಂದು ಗತ್ತಿನಲ್ಲಿ ಹೇಳಿದ್ದು ಅದೆಲ್ಲ ಬಹಳ ಚೆನ್ನಾಗಿತ್ತಮ್ಮ. ಲೋಟ ತೊಳೆಯೋ ಹುಡುಗಿ ನಾನೇ, ಸಾಯ್ದೆ ಇರೋ ಎಲ್ಲರನ್ನು ಕರೆದುಕೊಂಡು ಬಂದು ನನ್ನ ಪಾದಕ್ಕೆ ಹಾಕ್ತಿರ್ತಾರೆ. ಯಾವುದೋ ಒಂದು ಪ್ರಸಂಗವನ್ನು ನೋಡಿದ ಹಾಗೆ ಭಾಸವಾಯಿತು. ಹೀಗೆ ನಿಮ್ಮ ಎಲ್ಲ ಒಂದು ಕಲೆಯನ್ನು, ಇದು ಅಪರೂಪ, ಎಲ್ಲ ಕಲೆಗಳನ್ನು ಗೋವಿಂದರಾಜ್ ಅವರು ಕಳೆದ ಸಂಚಿಕೆಯಲ್ಲಿ ಹಾಗೆ ಮಾಡಿದ್ರು. ಅವರ ನಟನೆ, ಮಾತುಗಳನ್ನ ಹೇಳೋದು, ಹಾಡುಗಳನ್ನು ಹಾಡೋದು ಎಲ್ಲ ಒಟ್ಟಿಗೆ ಒಂದೇ ವೇದಿಕೆ ಮೇಲೆ ನೋಡ್ಲಿಕ್ಕೆ ಸಿಕ್ತು ನಮಗೆ. ಅದರ ಇನ್ನೊಂದು ಫೀಮೇಲ್ ಅವತರಣಿಕೆ ಇವತ್ತು ನೋಡ್ಲಿಕ್ಕೆ ಸಿಕ್ತು. ಖುಷಿ ಆಯ್ತಮ್ಮ. ಹೀಗೆ ಹಾಡ್ತಾ ಹೋಗಿ ನಿಮ್ಮ ಎಲ್ಲ ಟ್ಯಾಲೆಂಟ್ಗಳನ್ನು ವೇದಿಕೆ ಮೇಲೆ ಅನಾವರಣಗೊಳಿಸುವಂಥ ಅವಕಾಶನೆಲ್ಲೂ ಯಾರೂ ಕಳ್ಕೊಬೇಡಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಮುನಿರಾಜು ಸರ್, ನನಗೆ ಯಾವ ಸನ್ನಿವೇಶದಲ್ಲಿ ಬರುತ್ತೆ ಅಂತ ಒಂಚೂರು ಹೇಳ್ಬೋದಾ? ಈ ನಾಟಕದಲ್ಲಿ ಅವರು ಲೋಟ ತೊಳೆಯೋ ಹುಡುಗಿ, ಅವಳು ಮನೆ ಕೆಲಸದಾಕೆ. ಅವಳಿಗೆ ಒಬ್ಬ ಪ್ರಿಯತಮ ಇರ್ತಾನೆ. ಅವನು ತುಂಬ ಶ್ರೀಮಂತ. ಅವನು ನೀನು ಯಾಕೆ ನಿನ್ನನ್ನು ನೀನು ಕೀಳಾಗಿ ನಡ್ಕೋತೀಯ ಅಂತ ಅವಳದು ಏನು ಆ ಸ್ಥಾನ ಇದೆಯಲ್ಲ, ಕೆಲಸದಾಕೆ ಅನ್ನೋ ಸ್ಥಾನನ, ಅವಳ ಸ್ಥಾನವನ್ನೇ ಹೆಚ್ಚಿಸ್ತಾ ಇದ್ದಾನೆ. ಅಂದರೆ ಅವಳನ್ನು ಕುಗ್ಗಿಸ್ತಾ ಇಲ್ಲ. ನೀನು ಮುಂದೆ ಮಹಾರಾಣಿ ಥರ ಮೆರೆಯೋ ಅಂತ ಹೆಣ್ಣಾಗ್ತೀಯ ನೀನು ಅನ್ನೋ ಥರ ಅವಳ ಒಂದು ರೂಪನ ಅವಳಿಗೆ ಹೇಳ್ತಾ ಇದ್ದಾನೆ. ಅವನು ಹೇಳ್ತಾ ಇದ್ದಾನೆ ಅನುಕರಣೆ ಥರ. ಅದಕ್ಕೆ ನೋಡಿ, ಯಾವ ಸಂದರ್ಭದಲ್ಲಿ ಬಂತು ಅಂತ ಗೊತ್ತಾದರೆ ಅದು ನೋಡಿಲ್ಲ ನಾನು, ಅದಕ್ಕೋಸ್ಕರ ನಾನು ನಿನ್ನನ್ನು ಕೇಳಿದೆಮ್ಮ. ಅದಕ್ಕೆ ಈ ಹಾಡುಗಾರಿಕೆಯಲ್ಲಿ 2 ವರ್ಷನ್ಸ್ ಕೇಳ್ತಾ ಇತ್ತು ಅಲ್ವಾ? ಒಂದು ರೌದ್ರ ಆ ಥರದ್ದು. ಹೌದು, ನನ್ನ ಕೈಲಿ ಆಗಲ್ವಾ, ಅದು ಆಗತ್ತೆ ಅನ್ನೋ ಥರ. ಈ ಹಾಡಲ್ಲಿ ಏನಿದೆ ಅಂದ್ರೆ ಅವಳೇ ಅನ್ಕೊಳ್ಳೋ ತರ ಇದೆ, ಆದ್ರೆ ಅಲ್ಲ, ಅವಳ ಬಗ್ಗೆನೇ ಹೇಳ್ತಾ ಇದ್ದಾನೆ. ನೋಡಿ, ಇದು ಅಲ್ವಾ ತುಂಬಾ ಅವಳನ್ನ ತುಂಬಾ ಅರ್ಥ ಮಾಡ್ಕೊಂಡಿರೋನು ಅವನ ಪ್ರಿಯತಮನೇ. ಅಷ್ಟು ಅವಳಕ್ಕಿಂತ ಜಾಸ್ತಿ ಅವನು ಅರ್ಥ ಮಾಡ್ಕೊಂಡಿದ್ದಾನೆ. ಈಗ ನನಗೆ ಅನಿಸ್ತಾ ಇದೆ ಆ ನಾಟಕ ನೋಡಬೇಕು ಅಂತ. ಭಾಳ ಒಳ್ಳೆ ಹಾಡನ್ನು ಹಾಡಿದ್ರಿ ನೋಡಿ. ಇಂಥದ್ದೆಲ್ಲ ತರ್ತಾ ಇದ್ರಿ ಗಾನ ಸಿಂಚನದ ಮೂಲಕ. ಒಳ್ಳೆಯದಾಗಲಿ. ಚೆನ್ನಾಗಿತ್ತು ನಿಮ್ಮ ಅಭಿನಯ ಮತ್ತು ಆ ಭಾಷೆ ಬಳಕೆ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ವೇಮ್ಗಲ್ ಸರ್. ರಮ್ಯಾ ಸರ್, ನಿಮ್ಮ ಕಂಠನೇ ಹೇಳಿ ಮಾಡಿಸ್ದಾಗಿದೆ ರಂಗಗೀತೆಗಳಿಗೆ. ಆಮೇಲೆ ಆ ಪ್ರಸಂಗದಲ್ಲಿ ಅದೇನೋ ಬೂದಿ ಕೆಂಡ ಎಲ್ಲ ಬಂತು ಅಲ್ವೇ? ಅದೆಲ್ಲ ಕೆಂಡ ಆಗುತ್ತೆ, ಹತ್ತಿ ಉರಿಯುತ್ತೆ ಅಂತೆಲ್ಲ ಅಲ್ವಾ? ಅದು ಯಾವ ಸಂದರ್ಭದಲ್ಲಿ ಅಂತ? ಇಲ್ಲಿ ನೀನು ಮಾಮೂಲಿ ಸಾಧಾರಣವಾಗಿ ಒಂದು ಕೆಲಸದಕ್ಕೆ ಆಗಿ ಹೋಗ್ತಾ ಇರ್ತೀಯ. ನೀನು ಹೋಗೋ ದಾರಿಲಿ ತುಂಬ ಮುಳ್ಳು, ಆ ಥರದ ಸನ್ನಿವೇಶಗಳು ಬರುತ್ತೆ. ಕೆಟ್ಟ ಜನಗಳು ಸಿಗ್ತಾರೆ ನಿನಗೆ, ಒಳ್ಳೆ ಜನಗಳು ಸಿಗ್ತಾರೆ. ಆ ಕೆಟ್ಟದನ್ನು ತೆಗೆದು ಹಾಕಿ ನೀನು ಮುಂದೆ ಹೋಗಬೇಕು. ಕೆಂಡ ಬೂದಿ ಎಲ್ಲ ಇರುತ್ತೆ, ನೀನು ಆಮೇಲೆ ರಾಣಿಯಾಗಿ ಮೆರಬೇಕು ಅಂತ ಅವನು ಹೇಳ್ತಾ ಇರ್ತಾನೆ. ಕಾರಂತರ ಬಿಡಿ ಅವರು ಅಲ್ವೇ? ನೀವು ಎಷ್ಟು ವರ್ಷದಿಂದ ಅವ್ರ ಹತ್ರ ಅಭ್ಯಾಸ ಮಾಡ್ತಾ ಇದ್ರಿ? ಈಗ ಮಾಡ್ತಾ ಇದ್ರ ಅಥವಾ ಮೊದಲ? ಈಗ ಅಲ್ಲ, ಮುಂಚೆ ಮಾಡ್ತಾ ಇದ್ದೆ. ಇವಾಗ ರಂಗಾಯಣದಲ್ಲಿ ಆ ಛಾಯೆ ನಿಮ್ಮಲ್ಲಿದೆ. ಆ ರಂಗ ಗೀತೆಗಳನ್ನ ಭಾಳ ನಿರರ್ಗಳವಾಗಿ ನೀವು ಆಡೋವಂಥ ಒಂದು ಕಂಠ ನಿಮಗಿದೆ. ಒಳ್ಳೇದಾಗ್ಲಮ್ಮ, ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸರ್. ರಮ್ಯಾ, ಎಷ್ಟು ಸೊಗಸಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಅಂದರೆ ಒಂಥರ ಪರಕಾಯ ಪ್ರವೇಶ ಮಾಡಿ ಕ್ಯಾರೆಕ್ಟರ್ ಒಳಗಡೆ ಹೋಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಆವಾಗ ನಮ್ಮ ಮಾರುತಿ ಪ್ರಸಾದ್ ಅವರ ಎಕ್ಸ್ಪ್ರೆಷನ್ ಕ್ಯಾಪ್ಚರ್ ಮಾಡಬೇಕಾಗಿತ್ತು ನೀವು. ಅದನ್ನ ನೋಡಿ ನಗು ಬರ್ತಾ, ಅವರು ಫುಲ್ ಹಿಂಗೆಲ್ಲ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ರು, ಇಮ್ಯಾಜಿನೇಷನ್ ಮಾಡ್ಕೋತಿದ್ರು. ಸೂಪರ್. ರಮ್ಯಾ, ಎಲಿಮಿನೇಟ್ ಆಗಿ ಗಾನಸಿಂಚನ ಸೀಸನ್ 1 ಯಾರಿಗೋ ಹುಷಾರಿಲ್ಲದೆ ಇರೋ ಕಾರಣ ನೀವು ಬಂದು ಈ ರೀತಿ ಗೀತೆಗಳನ್ನು ಪ್ರಸ್ತುತಿ ಮಾಡೋ ಥರ ಆಯಿತು. ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ನೀವು ಅದನ್ನು ಸದುಪಯೋಗ ಮಾಡ್ಕೋತಿದ್ದೀರಿ. ಫಿನಾಲೆವರೆಗೂ ಬರೋ ಥರ ಆಗಲಿ ನಿಮಗೆ.